ಹೇಗೆ ನಡೆಸುತ್ತಾ ಇದ್ದಾನೆ, ಕರ್ತನ ಮಾರ್ಗಗಳು ಹೇಗೆ ನಿಮಗೆ ಆಶೀರ್ವಾದಕರವಾಗಿದೆ, ಕರ್ತನ ಚಿತ್ತ ನಿಮ್ಮ ಮೇಲೆ ಕರ್ತನ ನೆರವೇರಿಸುವ ದಿನಗಳು ಹತ್ತಿರವಾಗಿದೆ. ಕ್ರೈಸ್ತಲ ವಾಕ್ಯ ನೋಡುತ್ತೇವೆ. ಕೀರ್ತನೆಗಳ ಪುಸ್ತಕದಲ್ಲಿ 25ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾವನು ಯೆಹೋವನಿಗೆ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾಗಿ ಮಾರ್ಗವನ್ನು ಆತನು ಬೋಧಿಸುವನು. ಆಮೇಲೆ ಯಾವನು ಅಂದರೆ ಯಾರಾದರೂ ನಮ್ಮಲ್ಲಿ ನೀವುಗಳು ಭೂಮಿ ಮೇಲೆ ಇರುವಂಥ ಪ್ರತಿಯೊಬ್ಬ ಮನುಷ್ಯರಲ್ಲಿ ಯಾರೇ ಆಗಿರಬಹುದು, ಯೆಹೋವ ಅಂದರೆ ಸೃಷ್ಟಿಕರ್ತನಲ್ಲಿ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು. ದೇವರಿಗೆ ಭಯ ಮತ್ತು ಭಕ್ತಿ ಎರಡೂ ಕೂಡ ಅವಶ್ಯಕತೆ. ಮನುಷ್ಯನಿಗೆ ಆಹಾರ ಮತ್ತು ನೀರು ಎರಡು ಯಾವ ರೀತಿಯಾಗಿ ಅದು ದೇವರು ಉಚಿತವಾಗಿ ಅದನ್ನು ಅವತ್ತಿಂದ ಇವತ್ತಿವರೆಗೂ ಒದಗಿಸುತ್ತಾ ಇರುತ್ತಾನೋ, ಅದೇ ರೀತಿಯಾಗಿ ಆತನಿಗೆ ಭಯಭಕ್ತಿ ಉಳ್ಳವನಾಗಿ, ಯೆಹೋವನಿಗೆ ಭಯಭಕ್ತಿ ಉಳ್ಳವನಾಗಿ ಅವನಿಗೆ ದೇವರೇನು ಮಾಡ್ತಾನೆ, ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನಾಗಿದ್ದಾನೆ. ದೇವರು ನಡೆಸುವಂಥ ಆಶೀರ್ವಾದದ ಮಾರ್ಗಗಳು ದುಡ್ಡು ಕೊಡುವಂಥ ಮಾರ್ಗಗಳಲ್ಲ. ಆತನು ಉಚಿತವಾಗಿ ಆಶೀರ್ವಾದಗಳನ್ನು ಆ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಕರ್ತನು ತನ್ನ ಮಕ್ಕಳ ಮೇಲೆ ಆತನು ಮಮತೆಯನ್ನು ತೋರುವನಾಗಿದ್ದಾನೆ. ದೇವರ ಮಾರ್ಗಗಳು ಅದು ಆಶೀರ್ವಾದಕರವಾಗಿದೆ, ಕೃಪೆ ಉಳ್ಳದಾಗಿದೆ ಮತ್ತು ಸಮಾಧಾನಕರವಾಗಿದೆ. ಸಮಾಧಾನದ ಕಡೆಗೆ ನಡೆಸುವವನು ಮತ್ತು ಬಲಪಡಿಸುವವನು ಮತ್ತು ಅಭಿವೃದ್ಧಿಪಡಿಸುವವನು ಮತ್ತು ಆಶೀರ್ವಾದ ಮಾಡುವವನು ಮತ್ತು ಪ್ರತಿದಿನ ರಕ್ಷಣೆ ನೀಡುವವನು ಮತ್ತು ಆತನ ಮಾರ್ಗಗಳು ಅಷ್ಟು ಒಳ್ಳೆ ಮಾರ್ಗಗಳಾಗಿದೆ. ಅದು ಉಚಿತವಾದ ಮಾರ್ಗ, ನಾವು ದುಡ್ಡು ಕೊಟ್ಟು ಹೋಗುವ ಮಾರ್ಗ ಅಲ್ಲ. ಪರಲೋಕದಲ್ಲಿ ದೇವರು ನಮ್ಮನ್ನು ಕರೆಯುವಾಗ ನಾವು ದುಡ್ಡು ಕೊಟ್ಟು ಟಿಕೆಟ್ ತಕೊಂಡು ಹೋಗುವ ಮಾರ್ಗ ಅಲ್ಲ, ಸ್ವರ್ಗದ ಮಾರ್ಗ. ಯಾಕಂದರೆ ಆತನಲ್ಲಿ ಯಾವನು ಯೆಹೋವನಿಗೆ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನಾಗಿದ್ದಾನೆ. ಉಚಿತವಾಗಿ ಆ ಮಾರ್ಗ ನಮಗೆ ಬೋಧಿಸಿಕೊಡುತ್ತಾನೆ. ಮಗನೇ, ಇದು ಆಶೀರ್ವಾದದ ಮಾರ್ಗ. ಮಗನೇ, ಇದು ನೀನು ಅಭಿವೃದ್ಧಿ ಆಗುವ ಮಾರ್ಗ. ಮಗನೇ, ಇದು ನೀನು ಬಲ ಹೊಂದಿಕೊಳ್ಳುವ ಮಾರ್ಗ. ಮಗನೇ, ಇದು ನೀನು ಬದುಕುವ ಮಾರ್ಗ. ಮಗನೇ, ಇದು ನಾನು ತೋರಿಸುವಂಥ ಒಳ್ಳೆ ಮಾರ್ಗ ಆಗಿದೆ. ಈ ಮಾರ್ಗದಲ್ಲಿ ನಿನಗೆ ಶುಭಗಳು ಉಂಟು, ಆಶೀರ್ವಾದಗಳು ಉಂಟು ಮತ್ತು ಸಮಾಧಾನ ಉಂಟು ಮತ್ತು ನೀನು ಎಲ್ಲವನ್ನು ಜಯಿಸುತ್ತೆ. ಈ ಮಾರ್ಗಗಳು ಬಾ ಮಗನೇ ಎಂಬುದಾಗಿ ದೇವರು ತನ್ನನ್ನು ಆರಾಧಿಸುವ ಮಕ್ಕಳನ್ನು, ತನ್ನ ಮೇಲೆ ಭಯಭಕ್ತಿ ಉಳ್ಳ ಮಕ್ಕಳನ್ನು ಆತನು ಕೈ ಹಿಡಿದು ತನ್ನ ಮಾರ್ಗದಲ್ಲಿ ನಡೆಸುವಂತಾಗಿದ್ದಾನೆ. ಯಾವುದಾದ್ರೂ ಅಧಿಕಾರಿಗಳು ಒಳ್ಳೆ ಕೆಲಸ ಮತ್ತು ಯಾವುದೇ ರೀತಿಯಾದ ಕೆಲಸಗಳು ಸಿಗಬೇಕಾದರೆ ಲಂಚ ತೆಗೆದುಕೊಂಡು ಕರೆದುಕೊಂಡು ಹೋಗ್ತಾರೆ. ಆ ಕೆಲಸ ಕೊಡೋದಕ್ಕಾಗಿ ದುಡ್ಡು ಕೇಳ್ತಾರೆ. ಆದರೆ ದೇವರು ದುಡ್ಡು ಕೇಳಲ್ಲ, ಹಣ ಕೇಳಲ್ಲ, ಲಂಚ ಕೇಳಲ್ಲ. ಉಚಿತವಾಗಿ ಆತನು ಮಾರ್ಗವನ್ನು ನಮಗೆ ಬೋಧಿಸುವನಾಗಿದ್ದಾನೆ. ಆ ಮಾರ್ಗಗಳಲ್ಲಿ ದೇವರ ಆಶೀರ್ವಾದಗಳುಂಟು, ಶುಭಗಳುಂಟು, ಕೃಪೆ ಉಂಟು, ಸಮಾಧಾನ ಉಂಟು ಮತ್ತು ನಿತ್ಯ ಜೀವ ಉಂಟು. ನೀರಿನ ಬುಗ್ಗೆಯ ಕಾಲುವೆಯ ಬಳೆಯಲ್ಲಿನ ಇರುವ ಮರದ ಹಾಗೆ ದೇವರು ಮಾರ್ಪಡಿಸುವನಾಗಿದ್ದಾನೆ. ಮತ್ತು ಪರಲೋಕಕ್ಕೆ ಹೋಗುವ ಮಾರ್ಗಗಳು ಕೂಡ ಯೇಸುವೇ ನಮಗೆ ಬೋಧಿಸುವುದು. ನಿತ್ಯ ಜೀವ ಹೋಗುವ ಮಾರ್ಗ, ಸ್ವರ್ಗದ ಬಾಗಿಲು ಕೂಡ ಯೇಸುವೇ. ಆ ಮಾರ್ಗಗಳು ನಮಗೆ ಉಚಿತವಾಗಿ ಅನುಗ್ರಹಿಸುವನಾಗಿದ್ದಾನೆ. ನಿನ್ನ ಜೀವಿತದ ಯಾತ್ರೆಯಲ್ಲಿ ದೇವರು ನಿನಗೆ ಒಳ್ಳೆ ಮಾರ್ಗಗಳನ್ನು ಬೋಧಿಸುವನಾಗಿದ್ದಾನೆ. ನೀನು ನಡೆಯುವ ಮಾರ್ಗಗಳು, ನೀನು ಜೀವಿಸುವ ದಿನಗಳೆಲ್ಲ ಒಳ್ಳೆ ಮಾರ್ಗಗಳು, ಶುಭಗಳನ್ನು ಉಂಟು ಮಾಡುವ ಮಾರ್ಗಗಳು, ಒಳ್ಳೆ ಜೀವಿಸುವ ಮಾರ್ಗಗಳು. ಆತನು ಆಲೋಚನೆ ಕೊಟ್ಟು ಬಲಪಡಿಸಿ ಜ್ಞಾನ ಕೊಟ್ಟು ಆತನು ನಿನಗೆ ಮಾರ್ಗಗಳನ್ನು ಉಚಿತವಾಗಿ ಬೋಧಿಸುವನಾಗಿದ್ದಾನೆ. ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡಿ. ಪ್ರೈಸ್ ದ ಲಾರ್ಡ್. ದೇವರು ನಿನಗೆ ಉಚಿತವಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ದೇವರಿಗೆ ನಿನ್ನನ್ನು ಒಪ್ಪಿಸಿಕೊಡು. ಆಮೆನ್. ಪ್ರೈಸ್ ದ ಲಾರ್ಡ್.